ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಪಿಗ್ಮೆಂಟೇಷನ್ ವಾಸಿಯಾಗಲ್ಲ. ನಮ್ಮ ಮುಖ ಬೆಳ್ಳಕ್ಕಾಗಲ್ಲ. ಮುಖಕ್ಕೆ ತುಂಬ ಮಾರ್ಕು, ಪಿಗ್ಮೆಂಟೇಷನ್ ಮಾರ್ಕು, ಕಪ್ಪು ಕಲೆಗಳಿದೆ ಅನ್ನೋರು ಇವತ್ತಿನ ವೀಡಿಯೋ ಮಿಸ್ ಮಾಡಬೇಡಿ. ಲೈಫ್ ಪ್ರೂಫ್ ಜೊತೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಲೈಫ್ ಪ್ರೂಫ್, ಎಸ್, ಪ್ರತಿಯೊಂದು ವಿಷಯಕ್ಕೂ ನಿಮಗೆ ಪ್ರೂಫ್ ಕೊಡ್ತಾ ಇದ್ದೀನಿ. ಏನು ಅಂತ ನಾನು ಹೇಳ್ತೀನಿ ವೀಡಿಯೋಲಿ. 1/4 ಚಮಚ ಎಣ್ಣೆ ಹಾಕ್ತಾ ಬಂದರೆ ಸಾಕು, ನಿಮ್ಮ ಮುಖದಲ್ಲಿ ಬಂಗು ಎಷ್ಟೇ ವರ್ಷದ ಹಳೆಯದಾಗಿರಲಿ, ಪಿಗ್ಮೆಂಟೇಷನ್, ಡೀಪ್ ಸ್ಕಾರ್, ಮಾರ್ಕ್ ಉಳಿದುಬಿಟ್ಟಿದೆ, ಪಿಂಪಲ್ಸ್ ಬಂದು ಇಷ್ಟಪ್ಪ ರ್ಯಾಷಸ್ ಆಗ್ತಿದೆ, ಮುಖ ಕಪ್ಪಗಾಗಿದೆ, ಎಲ್ಲದಕ್ಕೂ ಲೈಫ್ ಪ್ರೂಫ್ ಇವತ್ತಿನ ವೀಡಿಯೋಲಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. 1/4 ಚಮಚ ಎಣ್ಣೆ ಸಾಕು ನಿಮಗೆ ಮ್ಯಾಜಿಕ್ ಕ್ರಿಯೇಟ್ ಮಾಡೋದಕ್ಕೆ. ಅದು ಆಯುರ್ವೇದಿಕ್, ಕೋಟಕಲ್ ಆಯುರ್ವೇದಿಕ್ ಅವರ ಹೆಸರುವಾಸಿ, ವರ್ಲ್ಡ್ ವೈಡ್ ಫೇಮಸ್ ಎಣ್ಣೆ ಇದು. ಆ ನಿಟ್ಟಿನಲ್ಲಿ ಕೆಲವೊಂದು ಫೋಟೋಸ್ ನನ್ನದೇ ತೋರಿಸ್ತಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ನನ್ನ ಕಲರ್ ಆಗಿರ್ಬೋದು, ನನ್ನ ಸ್ಕಿನ್ ಟೆಕ್ಸ್ಚರ್ ಆಗಿರ್ಬೋದು, ಒಂದು ಸಲ ನೋಡ್ಕೊಂಬಂದ್ಬಿಡಿ. ಫಸ್ಟ್ ನೀವು ನೋಡ್ಕೊಂಬಂದ್ಬಿಡಿ, ಆಯಿತಾ? ಆಮೇಲೆ ಚೇಂಜಸ್ ಹೇಳ್ತೀನಿ ನಾನು ಯಾವ ರೀತಿ ಮಾಡಿದೆ ಅಂತ. ಆ ಚೇಂಜಸ್ ನೀವು ಮಾಡಿಕೊಡಿ. ಕೌಂಟ್ ದ ಡೇಸ್ ಫಾರ್ ಯೋರ್ ಸ್ಕಿನ್ ಚೇಂಜಸ್ ಅಂತ ಹೇಳ್ತೀನಿ. ಕೌಂಟ್ ದ ಡೇಸ್, ಆಯಿತಾ? ಆ ನಿಟ್ಟಿನಲ್ಲಿ ಜಾದು, ಪಿಗ್ಮೆಂಟೇಷನಿಂದ ಹಿಡಿದು ಮುಖ ಕಪ್ಪುಗಿದೆ. ದ ಜರ್ನಿ ಇಸ್ ಪಿಂಪಲ್ಸ್ ಆಗಿರ್ಬೋದು, ಮಾರ್ಕ್ಸ್ ಆಗಿರ್ಬೋದು, ಸ್ಕಾರ್ಸ್ ಆಗಿರ್ಬೋದು, ಡಲ್ ಫೇಸ್ ಆಗಿರ್ಬೋದು, ಎಲ್ಲದಕ್ಕೂ ರಾಮಬಾಣ ಇವತ್ತಿನ ವೀಡಿಯೋ ಅಂತಲೇ ಹೇಳ್ತೀನಿ. ಸತತವಾಗಿ ಮಾಡಿ ಬಂದಲ್ಲಿ ನಿಮ್ಮ ಮುಖ ಪಳ 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 ಅಂತ ಹೊಳೆಯುತ್ತೆ. ಎಸ್, ಓಕೆ. ಒಂದು ಸಲ ನೋಡ್ಕೊಂಬಂದ್ಬಿಡಿ ನನ್ನ ಫೇಸು ಯಾವ ರೀತಿ ಇತ್ತು ನಾನು ಯೂಟ್ಯೂಬ್ ಶುರು ಮಾಡಿದಾಗ, ನನ್ನ ಒರಿಜಿನಲ್ ಕಲರ್ ಏನು ಅಂತ, ನನ್ನ ಟ್ರಾನ್ಸ್ಫಾರ್ಮೇಷನ್ ಯಾವ ರೀತಿ ಆಯಿತು ಅಂತ ನಾನು ನನ್ನ ಜರ್ನಿ ಹೇಳ್ತಾ ಹೋಗ್ತೀನಿ. ಮತ್ತು ಈ ಪ್ಯಾಕು ಇದು ಏನು ರೆಡಿ ಮಾಡಿದೆ, 3 ಸ್ಟೆಪ್ ನೋಡ್ಕೊಂಬಂದ್ಬಿಡಿ. ನನ್ನ ಸ್ಕಿನ್ ಟೆಕ್ಸ್ಚರ್ ನೋಡಿ ಯಾವ ರೀತಿ ಇತ್ತು ಫ್ರೆಂಡ್ಸ್. ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು. ಇದು ನನ್ನ ವೀಡಿಯೋಸೇ, ಇಲ್ಲೂ ನಾನು ಫಿಲ್ಟ್ರ್ ಹಾಕೋಬೋದಾಯ್ತಲ್ಲ, ಓಕೆನಾ? ಅದ್ರ ನೆಸಿಟಿನೇ ಇಲ್ಲ ಫಿಲ್ಟ್ರದು. ನಂದು ಏನು ಪಳಪಳ ಅಂತ ಹೊಳೆಯೋ ಸ್ಕಿನ್ ಅಲ್ಲ, ಡಾರ್ಕ್ ಸ್ಕಿನ್ ಕಾಂಪ್ಲೆಕ್ಷನ್, ಆಯಿತಾ? ನನಗೆ 2 ಕೆನ್ನೆ ಮೇಲೂ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು. ಸ್ವಲ್ಪ ಡ್ರೈ ಮತ್ತು ಆಯಿಲಿ ಸ್ಕಿನ್ ಅವಾಗವಾಗ, ಓಕೆ? ಈ ಡಾರ್ಕ್ ಕಾಂಪ್ಲೆಕ್ಷನ್ನು ಈ ರೀತಿ ಚೇಂಜ್ ಆಗಬೇಕು ಅಂದರೆ ಒಂದೇ ದಿನದಲ್ಲಿ ಮ್ಯಾಜಿಕ್ ಆಗೋಲ್ಲ, ಆಯಿತಾ? ಸೊ ಇನ್ಸ್ಟೆಂಟಾಗೂ ಆಗೋಲ್ಲ. ನನ್ನ ಕಲರ್ ಚೇಂಜಸ್ ನೋಡಿ, ಒಂದೂವರೆ ವರ್ಷ ಆದಮೇಲೆ ನನ್ನ ಕಲರ್ ಚೇಂಜಸ್, ನನ್ನ ರೆಮಿಡೀಸಿಂದ, ಅದು ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ನಾನು ಯಾವುದೇ ಪಾರ್ಲರ್ಗೆ ಹೋಗಿ, ಯಾವುದೇ ಏನಂತೀವಿ ಮೇಕಓವರು ಅಂತ ಮಾಡಿಸ್ಕೊಂಡಿಲ್ಲ, ಯಾವುದೇ ಡಾಕ್ಟ್ರ್ ಹತ್ರ ಹೋಗಿ ನಾನು ಸರ್ಜರಿ ಮಾಡಿಸ್ಕೊಂಡಿಲ್ಲ. ನನ್ನ ಸ್ವಂತ ಪ್ರಯತ್ನದಿಂದ ಮಾಡಿರೋಂಥ ಸಿಕ್ಕಿರೋಂಥ ಫಲ ಇದು. ನನಗೆ ಮಾತ್ರ ಅಲ್ಲ, ಸುಮಾರು 50 ಜನ, 45ರಿಂದ 50 ಜನಕ್ಕೆ ನಾನು 45 ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡಿ 5ರಿಂದ 6 ಜನಕ್ಕೆ ಸ್ಕಿನ್ ಟ್ರಾನ್ಸ್ಫಾರ್ಮೇಷನ್ ಮಾಡಿರೋದು ನನಗೆ ಹೆಮ್ಮೆ ತಂದಿರೋ ವಿಷಯ. ನನ್ನ ರಿಲೇಟಿವ್ಸು ನನ್ನ ಕಲರ್ ಮುಂಚೆಯಿಂದನೂ ನೋಡಿದ್ದಾರೆ. ಈಗ ನನ್ನ ಪ್ರಾಡಕ್ಟ್ಸ್ ಅವ್ರು ಯೂಸ್ ಮಾಡಿ ಅವರೇ ಬಾಯ್ ಮೇಲೆ ಬೆರಳಿಟ್ಕೊಳ್ಳೋ ಲೆವೆಲ್ಗೆ ನನ್ನ ಪ್ರಾಡಕ್ಟ್ಸ್ ಇದೆ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇಲ್ಲಿ ನೋಡಿ, ಈ ಎಣ್ಣೆ ಇದು ನನಪ ಮರಾಡಿ ಕೇರ್ನಾಟಿ ತೈಲಂ, ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ ರಾಮಬಾಣ. ಇದು ವಿತ್ ಲೈಫ್ ಪ್ರೂಫ್ ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡಿದೆ ಇದು, ಓಕೆ? ಸೊ 3 ಸ್ಟೆಪ್ ಇದೆ, 3 ಸ್ಟೆಪ್ಪು ಹೇಳ್ಬಿಡ್ತೀನಿ. ಫಸ್ಟು ನಲ್ಪ ಮರಾಡಿ ಕೇರ್ನಾಟಿ ತೈಲಂ ವೀಡಿಯೋ ಮಾಡಬೇಕಾದ್ರೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಓಕೆ? 43 ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡಿರೋ ಎಣ್ಣೆ ಇದು, ಓಕೆ? ನೆಕ್ಸ್ಟು ಆ ಎಣ್ಣೆ ಪಕ್ಕಕ್ಕೆ ಇಡ್ತೀನಿ. ಇಲ್ಲೊಂದು ಪ್ಯಾಕ್ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಮುಲತ್ತಿ. ಈ ಸಲ ನಾನೇ ಮಿಷಿನ್ಗೆ ಹೋಗಿ ಮುಲತ್ತಿ ಪೌಡ್ರನ್ನ ನೋಡಿ ಒಂದು ಅರ್ಧ kg ಬೀಸ್ಕೊಂಡು ತೊಗೊಂಬಂದಿದ್ದೀನಿ. ಮುಲತ್ತಿ ತೊಗೊಂಡಿದ್ದೀನಿ, ಮುಲ್ತಾನಿ ಮಿಟ್ಟಿ ಎಲ್ಲ ಮುಲತ್ತಿ ಇದು, ಓಕೆ? ಒಂದು 1/4 ಚಮಚ ಹಾಕ್ಕೊಂಡಿದ್ದೀನಿ. 1/4ರಿಂದ ಅರ್ಧ ಚಮಚ ಹಾಕ್ಕೊಳ್ಳಿ, ಓಕೆ? ಇದಕ್ಕೆ ಸಿಹಿ ಮೊಸರು ಹಾಕ್ತಾಯಿದ್ದೀನಿ. ಮುಲತ್ತಿ ಮುಲ್ತಾನಿ ಮಿಟ್ಟಿ ಅಂದ್ಕೊಂಬಿಡಿ. 5 ನಿಮಿಷದ ಪ್ರೊಸೀಜರು, ವರ್ಕಿಂಗ್ ಲೇಡೀಸು ಮಾಡ್ಬೋದು. 43 ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡಿರೋ ಎಣ್ಣೆ. ನಮ್ಮ ಸೋಪ್ ಬಿಡಿ ಸುಮಾರು ಜನಕ್ಕೆ ವಾಸಿ ಮಾಡಿದೆ, ಮೋರ್ ದೆನ್ 43. ಸೋಪು ಉದ್ಭವ ಆಗೋಕ್ಕೆ ಮುಂಚೆ, ನಾನು ಮಾತಾಡ್ತಾ ಇರೋದು ಡಿಸೆಂಬರ್ಗೆ ಮುಂಚೆ, ಆಯಿತಾ? ಡಿಸೆಂಬರಿಂದ ಏನಂತೀವಿ ಮ್ಯಾಜಿಕ್ಕೆ ಕ್ರಿಯೇಟ್ ಮಾಡ್ತಿದೆ ನಮ್ಮ ಸೋಪು, ಆಯಿತಾ? ಸೊ ಇದು ಸ್ಟೆಪ್ ನಂಬರ್ 3. ಸ್ಟೆಪ್ ನಂಬರ್ 2 ವೀಡಿಯೋ ಮಾಡಬೇಕಾದ್ರೆ ಹೇಳ್ತೀನಿ, ಇಂದರೆ ಎಳ್ಕೊಂಡು ಹೋಗ್ಬಿಡುತ್ತೆ ವೀಡಿಯೋ. ಸ್ಟೆಪ್ ನಂಬರ್ 1 ಹೇಳ್ತೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇದು ರೆಡಿ ಇದೆ ನೋಡಿ. ಫ್ರೆಶ್ ಮೊಸರು ಹಾಕಿ ಇದನ್ನು ಒಂದು 2 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ಓಕೆ? ತಣ್ಣಕ್ಕಿರಲಿ. ಈ ಮಟ್ಟಕ್ಕೆ ಕಲಿಸ್ಕೊಡಿ ಸಿಹಿ ಮೊಸರು, ಓಕೆ?
ಹೇಮಾ ನಾಗರಾಜ್ ಒರಿಜಿನಲ್ ಕಲರ್ ಅದು. ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು. ನಂಬರ್ 1 ಸ್ಕಿನ್ನು ಡಲ್ಲಾಗಿತ್ತು, ಡಾರ್ಕ್ ಸ್ಕಿನ್ ಟೋನ್. ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಕಪ್ಪುಗಿರೋರು ಬೆಳ್ಳಗೆ ಆಗೋಕ್ಕೆ ಆಗಲ್ಲ ಅಂತ, ಎಲ್ಲೂ ಇಲ್ಲ. ಎಲ್ಲ ಭಗವಂತಂದೇ. ಕಪ್ಪುಗಿರೋರ್ದು ಭಗವಂತನ ಪ್ರಸಾದನೇ, ಬೆಳ್ಳಗಿರೋರು ಭಗವಂತನ ಪ್ರಸಾದನೇ, ಆಯಿತಾ? ಸೊ ಎಷ್ಟೋ ಜನಕ್ಕೆ ಕಪ್ಪುಗಿದ್ದೀವಿ ಅಂತ ಇನ್ಫೀರಿಯರ್ ಇರುತ್ತೆ. ಎಷ್ಟೋ ಜನ ನನಗೆ ಎಷ್ಟೊಂದು ಫೋಟೋಸ್ ಬಂದಿದೆ ಗೊತ್ತಾ ವಾಟ್ಸಪ್ಪಲ್ಲಿ. ನಾನು ಯಾವುದೇ ಯೂಟ್ಯೂಬ್ ಶೇರ್ ಮಾಡಲ್ಲ. ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಗೊತ್ತಿದೆ, ಅವ್ರಿಗೆ ಶೇರ್ ಮಾಡಿದ್ದೀನಿ ನಾವು ಫೋಟೋಸು, ದ ಇಂಪ್ರೂವ್ಮೆಂಟ್ ಆಫ್ ಸ್ಕಿನ್ ಅಲ್ವಾ. ಸೊ ಕಪ್ಪುಗಿರೋರು ಡೆಫಿನೆಟಾಗಿ ಬೆಳ್ಳಗಾಗ್ಬೋದು, ಕ್ರಿಸ್ಟಲ್ ಕ್ಲಿಯರ್ ಆಗ್ಬೋದು ಸ್ಕಿನ್ನು. ನಾನೇ ಲೈವ್ ಎಕ್ಸಾಂಪಲ್ ನೋಡಿ, ಎಷ್ಟು ಹತ್ರದಿಂದ ಝೂಮ್ ಮಾಡಿ ತೋರಿಸ್ತದೆ ನನ್ನ ಫೇಸ್ನ. ಅಲ್ಲೂ ಝೂಮ್ ಮಾಡೇ ತೋರಿಸಿದ್ದು. ಹೆಂಗಾಯಿತು ಮೈ ಟ್ರಾನ್ಸ್ಫಾರ್ಮೇಷನ್. ಸ್ಟಾರ್ಟಿಂಗ್ ಆಫ್ ಮೈ ಜರ್ನಿ ತೊಗೊಂಡು ಬರ್ತೀನಿ. 2 ಪವರ್ಫುಲ್ ಪ್ಯಾಕ್ಸ್ನ ನಾನು ದಿನ ಯೂಸ್ ಮಾಡ್ತಾಯಿದ್ದೆ, ದಿನ, ಆಯಿತಾ? ಎಷ್ಟೋ ಸಲ ನನ್ನ ರಿಲೇಟಿವ್ಸ್ ಇಷ್ಟು ವರ್ಷದಿಂದ ನನ್ನ ನೋಡಿರೋರು ಈಗ ನನ್ನ ಸೋಪ್ ತೊಗೊಂಡಿದ್ದಾರೆ, ನನ್ನ ರೆಮಿಡೀಸ್ನ ಕೇಳ್ತಿದ್ದಾರೆ. ನಮ್ಮ ಅಕ್ಕಪಕ್ಕದ ಮನೆಯವರು, ನನಗೆ ಗೊತ್ತಿರೋರು, ಹಿಂಗ ಅಕ್ಕಪಕ್ಕ ಮೀಟ್ ಮಾಡ್ತೀವಿ, ಚಿಕ್ಕ ವಯಸ್ಸಿಂದ ನಮ್ಮ ಕಲರ್ ನೋಡಿರ್ತಾರೆ. ಎಸ್. ಸೊ ಇವತ್ತು ಜಾಸ್ತಿ ತಡ ಮಾಡೋದು ಬೇಡ. ನಾ ಹೇಳ್ದಂಗೆ ನಿಮಗೆ ಪಿಗ್ಮೆಂಟೇಷನ್ ಹೋಗಬೇಕು, ನಿಮ್ಮ ಸ್ಕಿನ್ ಫೇರ್ ಸ್ಕಿನ್ ಆಗಬೇಕು ನಂತರ ಅಂದರೆ ನಾನೇ ಲೈವ್ ಎಕ್ಸಾಂಪಲ್. ನಾನು ಎಕ್ಸಾಂಪಲ್ ತೊಗೊಂಡು ನೀವು ಮಾಡ್ಬೋದು ವಿತ್ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀನಿ. ಫಸ್ಟು ಈ ಎಣ್ಣೆ, ಈ ರಾಮಬಾಣ ಈ ಎಣ್ಣೆ, ಮುಖಾನ ನಮ್ಮ ಸೋಪಲ್ಲಿ ತೊಳ್ಕೊಳ್ಳಿ. ಸೋಪು ಇನ್ವೆಂಟ್ ಆಗಿ ಡಿಸೆಂಬರಿಂದ ನನಗೆ ಮ್ಯಾಜಿಕ್ ಕ್ರಿಯೇಟ್ ಮಾಡ್ಬಿಡ್ತು ಸೋಪು. ನನಗೆ ಮ್ಯಾಜಿಕ್ಕು, ಎಲ್ಲರಿಗೂ ಮ್ಯಾಜಿಕ್ಕು. ಅವಾಗಿರಲಿಲ್ಲ ಅದು. ನಾನು ಶುರು ಮಾಡಿದೆ ಆಗಸ್ಟು ಆ ಟೈಮಲ್ಲಿ. ನಾವು ಈ ಎಣ್ಣೆದೇ ರೆಮಿಡಿಯಿಂದ ವಾಸಿ ಮಾಡಿದ್ವಿ, ಆಯಿತಾ? ಸೋಪು ಗ್ಲೋ ಕೊಡುತ್ತೆ. ಈ ಬಿಸಿಲಿಗೆ ಯಾರ್ಯಾರು ಅದು ಸೋಪ್ ಯೂಸ್ ಮಾಡ್ತಿದ್ದೀರೋ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಗೆಲ್ಲಬೇಕಾದ್ರೂ ನಿಮ್ಮ ಸ್ಕಿನ್ನು ಪಳ ಅಂತ ಹೊಡೆಯುತ್ತೆ. ಟ್ಯಾನ್ನ ತೆಗೆಯೋದ್ರಲ್ಲಿ ಎತ್ತಿದ ಕೈ, ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ ಎತ್ತಿದ ಕೈ, ಡಲ್ನೆಸ್ನ ತೆಗೆಯೋದ್ರಲ್ಲಿ ಎತ್ತಿದ ಕೈ, ಗ್ಲೋ ಕೊಡೋದ್ರಲ್ಲಿ ಎತ್ತಿದ ಕೈ. ಓಕೆ, ಎಸ್. ನಾನು ಯೂಶ್ವಲಿ ಯಾವ ಕ್ರೀಮ್ಸ್ ಹಾಕಲ್ಲ ರೀ, ಇನ್ಕ್ಲೂಡಿಂಗ್ ಸನ್ಸ್ಕ್ರೀನ್ ಹಾಕಲ್ಲ. ಹೊರಗಡೆ ಹೋಗೋವಾಗ ಮಾತ್ರ ಸನ್ಸ್ಕ್ರೀನ್ ಹಾಕೊಂಡು ಹೋಗ್ತೀನಿ. ಇವಾಗ ಫಸ್ಟು ನಮ್ಮ ಸೋಪಲ್ಲಿ ಮುಖ ತೊಳೆದಿರಿ, ಒಂದೇ ಒಂದು ಡ್ರಾಪು. ಈಗಲೂ ಪಿಗ್ಮೆಂಟೇಷನ್ ಇಲ್ಲ ನನಗೆ. ನಾನು ಮುಖಕ್ಕೆ ಎಣ್ಣೆ ಹಚ್ತೀನಿ, ಇದು ಹಚ್ತೀನಿ, ನಲಪಮ ಹಚ್ತೀನಿ, ಆಯಿತಾ? ಕ್ಯಾಸ್ಟ್ರಲ್ ಹರಳೆಣ್ಣೆ ಹಚ್ತೀನಿ, ಆಲಿವ್ ಆಯಿಲ್ ಹಚ್ತೀನಿ, ಕೊಬ್ಬರಿ ಎಣ್ಣೆ ಗಾಣದ ಹಚ್ತೀನಿ ಮುಖಕ್ಕೆ. ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಟ್ಟಿರ್ತೀನಿ. ಮತ್ತು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಕುಂಕುಮ ಇದಿದೆ, ಕಸ್ತೂರಿ ಅರಿಶಿನ, 11 ಥರ ಗಿಡಮೂಲಿಕೆಗಳಿದೆ. ಓಕೆ, 1-2 ನಿಮಿಷ ಮಸಾಜ್ ಮಾಡಿ. ನಮ್ಗೆ ಈಗ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗ್ತಿದೆ, ಇದು ತೊಗೊಂಬಿಡಿ. ಕೋಟೆಕಲ್ ಆಯುರ್ವೇದಿಕ್ ಶಾಪಲ್ಲಿ, ಅಮೆಝಾನಲ್ಲಿ ಅವೈಲಬಲ್ ಇದೆ. ನಲ್ಪಮ ರಾಡಿ ಕೇರಳ ಟೀ ತೈಲಮ್. ನಲ್ಪಮ ಇಸ್ ನಥಿಂಗ್ ಬಟ್ ದಿ ಕೇರಳ, ಅದು ಒರಿಜಿನಲ್ ಬೇಸೇನು ಕೊಬ್ಬರಿ ಎಣ್ಣೆ. ಇದು 2 ತಿಂಗಳು ಪಿಗ್ಮೆಂಟೇಷನ್ನ ರಿಮೂವ್ ಮಾಡೋದಕ್ಕೆ. ನಮ್ಮ ಸೋಪು 1 ವಾರನೂ ಇಲ್ಲ. ಓಕೆ, ಸೊ ಈಗ ಇದನ್ನು ಮಸಾಜ್ ಮಾಡ್ಕೊಳ್ಳಿ. ಎಷ್ಟು ಸ್ಮೂತಾಗಿದೆ ಅಂದರೆ ನನ್ನ ಫೇಸು ಸೋಪ್ ಯೂಸ್ ಮಾಡಿ 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 ಮಾಡಿ, ಆಯಿತಾ? ನೋಡಿ, ಇದನ್ನು 2 ತಿಂಗಳು ಟೈಮ್ ತೊಗೊಳ್ತೀವಿ, ಇದು ಪಿಗ್ಮೆಂಟೇಷನ್ ವಾಸಿ ಆಗುತ್ತೆ. ಬಟ್ ಪ್ರಾಕ್ಟಿಕಲಿ ಸ್ಪೀಕಿಂಗ್ 21 ದಿನದಲ್ಲಿ ಇದು ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಓಕೆ, 5-6 ನಿಮಿಷ ಮಸಾಜ್ ಮಾಡಿ. ಓಕೆ, ಈಗ ಒಂದು 8-10 ನಿಮಿಷ ಫಸ್ಟ್ ವೀಕ್ ಆಫ್ ಅಪ್ಲಿಕೇಶನ್ 8-10 ನಿಮಿಷ ಈ ಥರ ಇರಿ. ಬಿಫೋರ್ ಬೆಡ್ ಟೈಮ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಫ್ ಯು ಆರ್ ವರ್ಕಿಂಗ್ ವಿಮೆನ್ಸ್, ಕೆಲಸದಿಂದ ಬಂದಿದ ತಕ್ಷಣ ಮಾಡ್ಕೊಳ್ಳಿ. ಬಿಫೋರ್ 6 to 7 ಬೆಡ್ ಟೈಮ್. ಓಕೆ, ಒಂದು 8 ಮಿನಿಟ್ಸ್ ಈ ಥರ ಇರ್ತೀನಿ. ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಮುಲತಿ ನಾನು ಹೇಳಿದೆ, ಒಂದು ಅರ್ಧ kg ನಾನೇ ಸ್ವತಃ ಹೋಗಿ ಈ ಸಲ ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದೀನಿ ನಿಂತ್ಕೊಂಡು. ಅದಕ್ಕೆ ಕೆಲವು ಹರ್ಬ್ಸ್ ಹಾಕಬೇಕಾಯ್ತು. ಈ ಸಲ ಹೋಗಿರೋ ಸೋಪು ತುಂಬ ಸ್ಪೆಷಲ್ಲು. ಯಾರ್ಯಾರು ಸೋಪ್ ಹೋಗಿದೆಯೋ ತುಂಬ ಸ್ಪೆಷಲ್ ಅವ್ರದ್ದು, ಆಯಿತಾ? ಸೊ ಈಗ ನನಗೆ ವಾಟ್ಸಪ್ ಮೆಸೇಜ್ ಹಾಕ್ತಿರಲಿಲ್ಲ ನೀವು, ದಯವಿಟ್ಟು ರಿಕ್ವೆಸ್ಟ್ ಏನು ಗೊತ್ತಾ, ನಿಮಗೆ ಮೂಲತಿ ಸೂಟ್ ಆದರೆ ಮಾತ್ರ ಮೆಸೇಜ್ ಹಾಕಿ. ಓಕೆ, ಆಮೇಲೆ ನಾನು ನಿಮ್ಮನ್ನ ಕೇಳೋದು, ನೀವು ಉತ್ತರ ಕೊಡೋಕ್ಕದು 2 ದಿನ ಆಗೋದು, ಇಲ್ಲಿ ಸ್ಟಾಕ್ ಔಟ್ ಆಗೋದು, ಆ ತಲೆನೇ ಬೇಡ. ನಿಮಗೆ ಮೂಲತಿ ಆಗಿಬರುತ್ತಾ? ಓಕೆ, 1-8 ನಿಮಿಷ ಆದ್ಮೇಲೆ ಸಿಗ್ತೀನಿ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಬಿಸಿನೀರಲ್ಲಿ ಮುಖ ವಾಶ್ ಮಾಡಬೇಡಿ. 8 ನಿಮಿಷ ಆಗಿದೆ, ಆಲ್ಮೋಸ್ಟ್ ಎಲ್ಲ ಹೀರ್ಕೊಂಬಿಟ್ಟಿದೆ ಅದು ಎಣ್ಣೆ. ಆ ರಿಮೈನಿಂಗ್ ಏನೇನಿದೆಯೋ ಜಸ್ಟ್ ಅಬ್ಸರ್ವ್ ನನ್ನ ಸ್ಕಿನ್ ಟೆಕ್ಸ್ಚರ್. ಆಮೇಲೆ ನಿಮ್ಗೇನಾದ್ರು ಅರ್ಶಿನಕ್ಕೆ ಅಲರ್ಜಿ ಆದರೆ ಪ್ಲೀಸ್ ಯೂಸ್ ಮಾಡಬೇಡಿ.
ಓಕೆ, ನಾನು ಹಣೆಗೆ ಹಾಕಿಲ್ಲ, ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗಲಿ ಅಂತ. ಎಲ್ಲ ರಿಮೂವ್ ಮಾಡಿದ್ದೀನಿ. ಇದು ಆಯಿಲ್ನ ಈಗ ಪ್ಯಾಕ್ ಹಾಕ್ತಾಯಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಯಾಕಂದರೆ ಗುಡ್ ಬ್ಯಾಕ್ಟೀರಿಯಾ. ಹುಳಿ ಮೊಸರು ಆದರೆ ಬ್ಯಾಡ್ ಬ್ಯಾಕ್ಟೀರಿಯಾ ಇರುತ್ತೆ, ವಾಸನೆ ಬಂದಿರುತ್ತೆ. ಇದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ಕಿನ್ ಗ್ಲೋ ಬರುತ್ತೆ. ಯಟ್ ಅಗೇನ್ ನಾನು ಯೂಸ್ ಮಾಡಿರೋ ಪ್ರತಿಯೊಂದು ಪದಾರ್ಥದಲ್ಲೂ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆಯ್ದ ನಲಪ ಮರಾಡಿ ಆಗಿರ್ಬೋದು, ಮುಲತಿ ಆಗಿರ್ಬೋದು, ಇದು ಪ್ರತಿಯೊಂದು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕಾದ್ರೆ. ದಿಸ್ ದ ಮೋಸ್ಟ್ ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ಬೋದು ಇದು ಸ್ಕಿನ್ಗೆ. ಇದರಲ್ಲಿ 6 ದಿನದ ಪಿಗ್ಮೆಂಟೇಷನ್, 6 ದಿನದಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಪ್ರೂಫು ಇದೆ ನನ್ನ ಚಾನಲಲ್ಲಿ, ಅದು ಹಾಕ್ತೀನಿ ನಿಮಗೆ. 6 ವರ್ಷದ ಪಿಗ್ಮೆಂಟೇಷನು 6-7 ದಿನದಲ್ಲಿ ವಾಸಿ ಮಾಡ್ಕೊಂಡಿದ್ದಾರೆ. ಓಕೆ, ಇದೊಂದು 8 ನಿಮಿಷ ಆಗಲಿ, ಆಮೇಲೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಸಿದ್ರೆ ಲೆಟ್ ಮೀನು. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಹೇಮನಾಗ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇನ್ನೇನೋ ಡೌಟ್ಸ್ ಕ್ಯೂರಿಸಿದ್ರೆ ವಾಟ್ಸಪ್ಪಿಗೆ ಬಂದು ನನಗೆ ಮೆಸೇಜ್ ಹಾಕಿ. ನೋಡಿ, ಇದೇ ಜಾದು ಮಾಡೋ ಎಣ್ಣೆ ಫ್ರೆಂಡ್ಸ್. ನೋಡಿ, ಜಸ್ಟ್ ಅಬ್ಸರ್ವ್ ದಿ ಕ್ಲಾರಿಟಿ ಆಫ್ ಸ್ಕಿನ್. ನಿಮ್ಮ ಫೋಟೋ ಶೇರ್ ಮಾಡಿದ್ದೀರ, ಅದನ್ನು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಇದರಲ್ಲಿ ಏನ್ರಿ ಫಿಲ್ಟರ್ ಹಾಕೋಕ್ಕಾಗತ್ತೆ? ಓಕೆನಾ? ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್ಸ್. ಯಾವಾಗ ಆಯುರ್ವೇದದಲ್ಲಿ ನೀವು ನಂಬಿದಾಗ ಮತ್ತು ಸತತವಾಗಿ ಆಯುರ್ವೇದನ ಬಳಸ್ತಾ ಬಂದಾಗ ಡೆಫಿನೆಟ್ಟಾಗಿ ನಿಮಗೆ ಪಿಗ್ಮೆಂಟೇಷನ್ ವಾಸಿಯಾಗುತ್ತೆ, ನಿಮ್ಮ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ, ಪಿಂಪಲ್ಸು ಮಾರ್ಕ್ಸ್ ಏನೂ ಇರಲ್ಲ, ಯಾವ ಫಿಲಿಮ್ ಸ್ಟಾರ್ಸು ಏನೂ ಇಲ್ಲ ನಿಮ್ಮ ಮುಖದಲ್ಲಿ, ಆಯಿತಾ? ಅಷ್ಟು ಕ್ಲಿಯರ್ ಆಗುತ್ತೆ. ಅದಕ್ಕೆ ಲೈವ್ ಎಕ್ಸಾಂಪಲ್ ನಾನೇ. ಓಕೆ, ನಾನು ಬರೀ ನನ್ನ ಮುಖಕ್ಕೆ ಮಾತ್ರ ಲೇಪನ ಹಾಕಲ್ಲ. ಒಂದು ಸೀಕ್ರೆಟ್ ಟಿಪ್ಸ್ ಹೇಳ್ತೀನಿ ನೋಡಿ. ಪ್ರತಿದಿನ ಆಲ್ಮೋಸ್ಟ್ 2 ವರ್ಷ ಆಯಿತು ನಾನು ಸ್ನಾನಕ್ಕೆ ಹೋಗಕ್ಕೆ ಮುಂಚೆ ನಾನು ಇಡೀ ಬಾಡೀಲಿ ಐದರ್ ಅರ್ಶಿನ, ಕಸ್ತೂರಿ ಅರ್ಶಿನ ಮತ್ತು ಶ್ರೀಗಂಧ ಆಗಿರ್ಬೋದು, ಅಥವಾ ಕಸ್ತೂರಿ ಅರ್ಶಿನ, ಕಡಲೆ ಹಿಟ್ಟು ಆಗಿರ್ಬೋದು, ಕಾಫಿ ಪೌಡ್ರ್ ಆಗಿರ್ಬೋದು, ಎಲ್ಲ ನಾನು ಬಾತ್ರೂಮಲ್ಲಿ ಇಟ್ಟಿರ್ತೀನಿ. ವೆರೈಟಿ ಆಫ್ ಸ್ಕ್ರಬ್ಸ್ ಎಲ್ಲ ಅಪ್ಲೈ ಮಾಡಿ. ನಾನು ಯೂಶ್ವಲಿ ಬಾಡಿಗೆ ಜಾಸ್ತಿ ಸೋಪ್ ಹಾಕಲ್ಲ, ಬರೀ ಮುಖಕ್ಕೆ, ಕೈ ಕಾಲಿಗೆ. ಸೊ ಇಲ್ಲೆಲ್ಲ ನಾನು ಸ್ಕ್ರಬ್ಬೇ ಹಾಕ್ಕೊಳ್ಳೋದು. ಕತ್ಕಾಗಿರ್ಬೋದು ನೋಡಿ. ಸೊ ಆದಷ್ಟು ಸೋಪು ಯೂಸ್ ಮಾಡಿ, ಮುಲತಿ ಸೋಪ್. ನೀವೆಲ್ಲ ಲಕ್ಕಿ ಅಂತಲೇ ಹೇಳ್ಬೋದು, ನಿಮ್ಗೆ ಈಗ ಮುಲತಿ ಸೋಪ್ ಬಂದಿದೆ. 3 ತಿಂಗಳ ಮುಂಚೆಯಿಂದ, ಅದಕ್ಕೆ ಮುಂಚೆ ಲಾಸ್ಟ್ ಇಯರ್ ಎಲ್ಲ ಇರಲಿಲ್ಲ. ಓಕೆನಾ? ಸೊ ಕಡಲೆ ಹಿಟ್ಟು, ಕಸ್ತೂರಿ ಅರಿಶಿನ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಇದನ್ನು ಅಪ್ಲೈ ಮಾಡಿ ಬಿಸಿಲಿಗೆ ಹೋಗೋಂಗಿಲ್ಲ. ಓಕೆ, ಇದಾದಮೇಲೆ ನೀವು ಇದು ಸನ್ಸ್ಕ್ರೀನ್ ಸಹ ಹಾಕೋಂಗಿಲ್ಲ. ಸ್ಕಿನ್ನು ಟ್ಯಾನ್ ಆಗಬಾರ್ದು, ಬಿಸಿಲಲ್ಲಿ ಹೋಗ್ಕೂಡ್ದು. ಇದೇ ಪ್ರೊಸೀಜರ್. ಓಕೆ, ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಓಕೆ, ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಎಸ್, ನನ್ನ ಸ್ಕಿನ್ ಆವಾಗ್ಲಕ್ಕೂ ಇವಾಗ್ಲಕ್ಕೂ ಚೇಂಜಸ್ ಆಗಿದೆ. ಓವರ್ನೈಟ್ ಆಗಿಲ್ಲ, 1 ವಾರ 10 ದಿನದಲ್ಲಾಗಿಲ್ಲ, 1 ವರ್ಷ ಸತತವಾಗಿ ಹೆಲ್ದಿ ಚೇಂಜಸ್. ನಾನು ಯಾವುದೇ ಕೆಮಿಕಲ್ ಹಾಕ್ಕೊಳ್ದೆ ರಾಜಾರೋಷವಾಗಿ ನಾನು ಇವಾಗ ಎಲ್ಲಾದರೂ ಹೊರಗಡೆ ಹೋದರೂ ಅಷ್ಟೇ ನನ್ನ ಪ್ರಾಡಕ್ಟ್ಸ್ನ ಎತ್ಕೊಂಡು ಹೋಗ್ಬೋದು. ನನ್ನ ಸೋಪ್ ಒಂದು ಎತ್ಕೊಂಡು ಹೋದರೆ ಸಾಕು. ಔಟ್ಸೈಡ್ ಬ್ಯಾಂಗ್ಳೂರು ಹೋಗ್ತಾ ಇದ್ದೀನಿ ಅಂದ್ರೂ ನನ್ನ ಸೋಪ್ ಒಂದು ಸಾಕು, ನನ್ನ ಮುಖ ಮೇಂಟೆನೆನ್ಸ್ಗೆ. ಯಾವ ಮೇಕಪ್ ಬೇಡ ಅಲ್ವಾ? ಒಂದು ಫೇಶಿಯಲ್ ಕಿಟ್ ಆಗಿರ್ಬೋದು, ಒಂದು ಗ್ಲೂಕೋಥೈನ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಯಾವುದು ನೆಸೆಸಿಟಿ ಇಲ್ಲ. ನನ್ನ ಸೋಪ್ ಒಂದು ತೊಗೊಂಡೋದ್ರೆ ನಿಮಗೂ ಈ ಥರ, ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು ಇಲ್ಲಿ. ಓಕೆ, ಸೊ ನಿಮಗೂ ಈ ಥರ ಕ್ರಿಸ್ಟಲ್ ಕ್ಲಿಯರ್ ಸ್ಕಿನ್ ಬೇಕು ಅಂತ ಅಂದಾಗ ದಯವಿಟ್ಟು ಸುಮಾರು ಜನ ವಾಸಿ ಮಾಡ್ಕೊಂಡಿದ್ದಾರೆ. ಇದು ಅದರಲ್ಲಿ ಏನು ಬೋಗಸ್ಸೂ ಇಲ್ಲ, ಇದರಲ್ಲಿ ಏನು ಸುಳ್ಳೂ ಇಲ್ಲ. ನಾನೇನು ಹೇಳ್ತೀನಿ ಗೊತ್ತಾ? ಎಲ್ಲ ತೆಗೆದಿಟ್ಕೊಂಡು ಮನೇಲಿ ಇದು ಮಾಡ್ಕೊಬೇಡಿ. ನಿಮಗೆ ಪ್ಯಾಚ್ ಟೆಸ್ಟಿಂದ ಯೂಸ್ ಮಾಡಿ. ಹೊಸಬ್ರು ಯಾರು ನೋಡ್ತೀರಿ, ಫಸ್ಟ್ ನಲಪಮ್ಮ ತಗೊಳ್ಳಿ, ಮುಲತಿ ತಗೊಳ್ಳಿ, ಪ್ಯಾಚ್ ಟೆಸ್ಟ್ ಮಾಡಿ. 1000ಕ್ಕೆ ಒಬ್ರಿಗೋ ಇಬ್ರಿಗೋ ಆಗೋಲ್ಲ ನಲಪಮ್ಮ ಮತ್ತು ಮುಲತಿ. ಮಿಕ್ಕಿದವರೆಲ್ಲ ಮಾಡಲೇಬೋದು, ಆಯಿತಾ? 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೇ ಎಲ್ಲೂ ಬರೆದಿಲ್ಲ ಗ್ರಂಥದಲ್ಲದು, ಆಯಿತಾ? ನಮ್ಮ ಮೈಂಡ್ಸೆಟ್, ಮನಸ್ಸಿದ್ರೆ ಮಾರ್ಗ, ಆಯಿತಾ? ಎಸ್, ನನ್ನ ಸ್ಕಿನ್ ಟೋನ್ ನಾನು ಚೇಂಜ್ ಮಾಡ್ಕೋಬೇಕು,
ಅಲ್ವಾ? ಎಲ್ಲರೂ ಉಗ್ತಾನೆ ಪಳ್ಪಳ ಅಂತ ಹೊಡಿತಿರಲ್ಲ, ನಾನೇ ಎಕ್ಸಾಂಪಲ್. ನಾನೇನು ಪಳ್ಪಳ ಅಂತ ಅಂತಿರಲಿಲ್ಲ, ನಾನು ಪಳ್ಪಳ ಅಂತ ಮಾಡ್ಕೊಂಡಿದ್ದೆ ನನ್ನ ಸ್ಕಿನ್ನ. ಈ ಬಿಸಿಲಿಗೆ ಜಸ್ಟ್ ಇಮ್ಯಾಜಿನ್, ಸೋಪ್ ಇಲ್ಲದೆ. ಸೊ ನಿಮಗೂ ಈ ಥರ ಸ್ಕಿನ್ ಬೇಕು ಅಂದರೆ ನಾನು ಹೇಳ್ದಂಗೆ ರೆಮಿಡೀಸ್ನ ಫಾಲೋ ಮಾಡಿ. 40-43 ಜನ 45 ಜನಕ್ಕೆ ವಾಸಿ ಮಾಡಿದೆ ಈ ಎಣ್ಣೆ. ಸೋಪ್ ಆದಮೇಲೆ ಅದು ಜಾಸ್ತಿನೇ ಆಗಿದೆ ಬಿಡಿ, ನಿಮಗೆ ಗೊತ್ತಿದೆ ಅದು. ಓಕೆನಾ? 6 ವರ್ಷದ ಪಿಗ್ಮೆಂಟೇಷನ್ 6-7 ದಿನದಲ್ಲಿ ಹೋಗಿದೆ. ವರ್ಷದ ಪಿಗ್ಮೆಂಟೇಷನು 6-7 ದಿನದಲ್ಲಿ ಹೋಗಿದೆ. ಅದರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನನಗೆ ಸಿಕ್ಕಿದ್ರೆ. ಓಕೆನಾ? ಅವರು ಸುಮಾರು 6 ತಿಂಗಳು 8 ತಿಂಗಳಿಂದ ನನಗೆ ಹೇಳಿದರು ಅವರೊಬ್ಬರು. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನ ಡೌಟ್ಸು ಕಿಡ್ಸ್ ಲೆಟ್ ಮೀ ನೋ. ಹೊಸದು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಿಮಗೆ ಮುಲತಿ ಪೌಡರ್ ಸೂಟ್ ಆದರೆ ಮಾತ್ರ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ. ಓಕೆನಾ? ಇಲ್ಲಾಂದರೆ ವಾಟ್ ಇಸ್ ಆಲ್ಟರ್ನೇಟಿವ್ ಅಂತ ಹಾಕಿ, ನೀವೇ ಹಾಕ್ಬಿಡಿ. ನನಗೆ ಮುಲತಿ ಸೂಟ್ ಆಗೋಲ್ಲ, ನನಗೆ ಮುಲತಿ ಸೂಟ್ ಆಗುತ್ತೆ, ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಮೀ ಟು ಕಮ್ಯುನಿಕೇಟ್. ಆಯಿತಾ? ಯಾಕಂದರೆ ಸುಮಾರು ಜನದ ಆರ್ಡರ್ಸ್ ಇದೆ. ನನಗೂ ಬ್ಯಾಕ್ ಟು ಬ್ಯಾಕ್ ಮೆಸೇಜ್ ಮಾಡಿ ಸಾಕಾಗೋಗುತ್ತೆ, ಎನ್ಕ್ವೈರೀಸ್ ಮಾಡ್ತಾ ಅವ್ರದ್ದು. ಸೊ ನೀವೇ ಹಾಕ್ಬಿಟ್ರೆ ಇನ್ನೂ ಬೆಟರ್. ಓಕೆ, ಸೊ ನಿಮಗೂ ಡೆಫಿನೆಟಾಗಿ ಶೈನಿಂಗ್ ಬೇಕು ಅಂದರೆ ಗೊತ್ತಲ್ಲ, ಹೇಮಾನಗರ ಸೋಪ್ ತೊಗೊಂಡಾಗ ಸುಮಾರು ಜನ ಸೋಪ್ ಲಿಂಕ್ ಕೊಡಿ ಅಂತ. ಸೋಪ್ ಲಿಂಕ್ ಎಲ್ಲಿಂದ ತರಲಿ ನಾನು? ಅದು ನನ್ನ ಮೈ ಓನ್ ಪ್ರಾಡಕ್ಟ್, ಅದು ನಾನು ಯಾವ ಲಿಂಕು ಇಟ್ಕೊಂಡಿಲ್ಲ. ನನ್ನ ಸೋಪ್ ಬೇಕು ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ವಾಟ್ಸಪ್ಪಲ್ಲಿ, ಅಲ್ವಾ? ದರ್ ಇಸ್ ನೋ ಲಿಂಕ್ ಫಾರ್ ಸೋಪ್. ಓಕೆ, ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕಿಡ್ಸ್ ಲೆಟ್ ಮೀ ನೋ. ಇನ್ನೇನಾರು ರಿಗಾರ್ಡಿಂಗ್ ದ ವೀಡಿಯೋ ಕಮೆಂಟ್ಸ್ ಇದೆ, ದಯವಿಟ್ಟು ಫೀಲ್ ಫ್ರೀ, ಓನ್ಲಿ ರಿಗಾರ್ಡಿಂಗ್ ದ ವೀಡಿಯೋ. ಓಕೆ, ಕಮೆಂಟ್ಸ್. ಓಕೆ, ಹೋಗ್ಬಲ್ಲ. ಥ್ಯಾಂಕ್ ಯು ಫಾರ್